ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ KSYU ಕಡೆಯಿಂದ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ಹಾಲ್ ಟಿಕೆಟ್ ಕೂಡ ಇವಾಗ ರಿಲೀಸ್ ಆಗಿದೆ. ಇನ್ನೇನು 4ನೇ ತಾರೀಕು ಅಂದರೆ ಇನ್ನು 3 ಡೇಸಲ್ಲಿ ಎಕ್ಸಾಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಬಟ್ ಕೆಲವರಿಗೆ ಇನ್ನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ನನಗೆ ಮೆಸೇಜ್ ಹೆಚ್ಚಾಗಿ ಬರ್ತಿರೋದ್ರಿಂದ ನಾನು ಕೆಲವೊಂದಷ್ಟು ಜನಕ್ಕೆ ಡೌನ್ಲೋಡ್ ಮಾಡಿ ಕೂಡ ಕೊಟ್ಟೆ. ಆದರೆ ಇನ್ನೂ ನನಗೆ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಹೇಳಿ ಮತ್ತೆ ಮೆಸೇಜ್ ಪುನಃ ಬರ್ತಾ ಇರೋದ್ರಿಂದ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಕ್ರೋಮಲ್ಲಾದರೂ ಮಾಡ್ಬೋದು, ಡೈರೆಕ್ಟ್ ಗೂಗಲಲ್ಲಾದರೂ ಮಾಡ್ಬೋದು, ಅಥವಾ ಒಪೇರಾದಲ್ಲಾದರೂ ಮಾಡ್ಬೋದು, ಮೊಜೆಲ್ಲಾ ಫೈರ್ಫಾಕ್ಸಲ್ಲಾದರೂ ಕೂಡ ಮಾಡ್ಬೋದಾಗಿರುತ್ತೆ. ಆದರೆ ಕೆಲವೊಬ್ಬರಿಗೆ ಕ್ರೋಮಲ್ಲಿ ಡೌನ್ಲೋಡ್ ಮಾಡಿದಾಗ ಪ್ರಾಬ್ಲಮ್ ಆಗ್ತಿದೆ, ಡೌನ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಬೇರೆ ಏನೋ ಎರರ್ ಬರ್ತಾ ಇದೆ, ಕೋಡ್ ಮಾತ್ರ ಇಲ್ಲಿ ಜನ್ರೇಟ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಹೇಗೆ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿ ನೋಡೋದಾದರೆ, ಆ್ಯಕ್ಚುಲಿ ನಾವು ಕ್ರೋಮ್ನ ಅಥವಾ ಗೂಗಲ್ನ ನಾವು ತುಂಬ ಸೆಕ್ಯೂರಾಗಿ ಇಟ್ಟಿರೋದಕ್ಕೋಸ್ಕರ ಕೆಲವೊಂದಷ್ಟು ಆಪ್ಷನ್ಗಳನ್ನ ಸೆಟ್ಟಿಂಗ್ಸ್ಗಳನ್ನು ಆನ್ ಮಾಡಿರ್ತೀವಿ. ಹಾಗಾಗಿ ಅದು ಪ್ರಾಬ್ಲಮ್ ಆಗುತ್ತೆ. ಆ್ಯಕ್ಚುಲಿ ಇದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಿದೆ, ಬಟ್ ಯಾರು ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಿರ್ತೀರೋ ಅಂಥವ್ರಿಗೆ ಡೌನ್ಲೋಡ್ ಮಾಡೋದು ಪ್ರಾಬ್ಲಮ್ ಆಗ್ತಿದೆ. ಈವನ್ ನನಗೂ ಕೂಡ ಪ್ರಾಬ್ಲಮ್ ಆಗ್ತಿದೆ. ನಾನು ನಿನ್ನೆಯಿಂದ ಟ್ರೈ ಮಾಡಿ ಲಾಸ್ಟಿಗೆ ಆಗಲಿಲ್ಲ ಅಂತ ಸಿಸ್ಟಮಲ್ಲಿ ಕೂಡ ಕೆಲವೊಬ್ಬೊಬ್ಬರಿಗೆ ಡೌನ್ಲೋಡ್ ಮಾಡಿ ಕೊಟ್ಟೆ. ಅದಾದ ನಂತರ ನಾನು ನೋಡೋಣ ಅಂತ ಹೇಳಿ ಒಪೇರಾದಲ್ಲಿ ಟ್ರೈ ಮಾಡಿದೆ, ಅದರಲ್ಲಿ ಆಯಿತು. ಬಟ್ ಇವಾಗ ನಾನು ನಿಮಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳೋದ್ರ ಜೊತೆಗೆ ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಇಲ್ಲಿ ನೀವು ಗೂಗಲಲ್ಲಾದರೂ ಡೈರೆಕ್ಟಾಗಿ ಸರ್ಚ್ ಮಾಡ್ಬೋದು, ಅಥವಾ ಕ್ರೋಮಲ್ಲಾದರೂ ಡೈರೆಕ್ಟಾಗಿ ಸರ್ಚ್ ಮಾಡ್ಬೋದು. ನಾನು ಇಲ್ಲಿ ಕ್ರೋಮಲ್ಲಿ ಹೋಗ್ಬಿಟ್ಟು KSYU ಎಕ್ಸಾಮ್ ಹಾಲ್ ಟಿಕೆಟ್ ಅಂತ ಹೇಳಿ ಇಲ್ಲಿ ಟೈಪ್ ಮಾಡ್ಬೋದು, ಅಥವಾ ಬರೀ KSYU ಅಂತ ಹೇಳಿ ಟೈಪ್ ಮಾಡಿ KSYUದು ಸೈಟಿಗೆ ಹೋಗಿ ಆಮೇಲೆ ನೀವು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ಗ್ರೂಪಲ್ಲಿ ಡೈರೆಕ್ಟ್ ಲಿಂಕ್ ಕೂಡ ಶೇರ್ ಮಾಡಲಾಗಿದೆ, ಅದರಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ KSYU ಎಕ್ಸಾಮ್ ಹಾಲ್ ಟಿಕೆಟ್ ಅಂತ ಹೇಳಿ ಚೆಕ್ ಮಾಡಿದ್ರೆ ಇಲ್ಲಿ ನಿಮಗೆ ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಅಂತ ಹೇಳಿ ಫಸ್ಟ್ ಆಪ್ಷನ್ನೇ ಸಿಗುತ್ತೆ. ಅದರಲ್ಲಿ ಏನು ಮಾಡಬೇಕು, ನೀವು ಈ ರೀತಿ ಬಂದಂತಹ ಒಂದು ಸ್ಕ್ರೀನಲ್ಲಿ ನಿಮ್ಮ ರೋಲ್ ನಂಬರ್, ಕೆಲವರಿಗೆ ರೋಲ್ ನಂಬರ್ ಯಾವುದು ಅನ್ನೋದೇ ಗೊತ್ತಿಲ್ಲ, ರೋಲ್ ನಂಬರ್ ಬಂದ್ಬಿಟ್ಟು 08ಇಂದ ಸ್ಟಾರ್ಟ್ ಆಗುತ್ತೆ. ನೀವು BA BCom ಸ್ಟೂಡೆಂಟ್ ಆಗಿದ್ದರೆ U ಅಂತ ಹೇಳಿ ಇರುತ್ತೆ. ಅದೇ ನೀವು PG ಸ್ಟೂಡೆಂಟ್ ಅಂದರೆ MA MCom ಸ್ಟೂಡೆಂಟ್ ಆಗಿದ್ದರೆ ಇಲ್ಲಿ P ಅಂತ ಹೇಳಿ ಇರುತ್ತೆ. ಸೊ ಆ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನನ್ನ ನಂಬರ್ಗೆ ನಾನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನನಗೆ ಕೆಲವೊಬ್ಬೊಬ್ಬರು ಅವರ ನಂಬರನ್ನು ಕಳಿಸಿ ಡೌನ್ಲೋಡ್ ಮಾಡಿಸ್ಕೊಂಡಿದ್ರಲ್ಲ, ಅವ್ರ ನಂಬರ್ನ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ದಯವಿಟ್ಟು ಅದನ್ನು ಶೋ ಮಾಡಲ್ಲ, ನೀವೇನು ತಪ್ಪು ತಿಳ್ಕೊಬೇಡಿ. ಇಲ್ಲಿ ನಾವೇನು ಮಾಡ್ತೀವಿ, ಆ ನಂಬರನ್ನು ನಾನು ಡೈರೆಕ್ಟಾಗಿ ಕಾಪಿ ಮಾಡ್ಕೊಂಬಂದಿದ್ದೀನಿ, ಪೇಸ್ಟ್ ಮಾಡ್ತಾ ಇದ್ದೀನಿ. ಅದನ್ನು ಏನು ಮಾಡಬೇಕು, ಡೌನ್ಲೋಡ್ ಅಂತ ಹೇಳಿ ಕೊಡಬೇಕು. ಡೌನ್ಲೋಡ್ ಅಂತ ಹೇಳಿ ಕೊಟ್ಟಾಗ ಇಲ್ಲಿ ಫೈಲ್ ಡೌನ್ಲೋಡ್ ಆಗಿದೆ, ಓಪನ್ ಅಂತ ಹೇಳಿ ಕೂಡ ತೋರಿಸ್ತಾ ಇದೆ. ಬಟ್ ನಾವು ಓಪನ್ ಮಾಡಿದಾಗ ಹೇಗೆ ತೋರಿಸುತ್ತೆ ಅಂತಂದರೆ ಈ ರೀತಿ ಇರುತ್ತೆ. ಇದನ್ನು ನಾವೇನು ಮಾಡಬೇಕು, ಇಲ್ಲಿ 3 ಬಟನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ 3 ಚಿಕ್ಕಿ ಏನಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೀನೇಮ್ ಅಂತ ಹೇಳಿ ಕೊಡಿ. ರೀನೇಮ್ ಅಂತ ಹೇಳಿ ಕೊಟ್ಟಾಗ ಇಲ್ಲಿ ನಿಮ್ಮ ನಂಬರ್ನ ಜೊತೆಗೆ ಇಲ್ಲಿ HMTL ಅಂತ ಹೇಳಿ ಒಂದು ಆಪ್ಷನ್ ಇದೆ, ಅದನ್ನು ನೀವೇನು ಮಾಡಬೇಕು, ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಓಕೆ ಅಂತ ಹೇಳಿ ಕೊಡಿ. ಈಗ ಕನ್ಫರ್ಮ್ ಸೇವ್ ಆಗಿದೆ. ಸೊ ಈಗೇನಾಗಿದೆ, ಇಲ್ಲಿ HMTL ಅನ್ನೋದನ್ನು ನಾವು ರಿಮೂವ್ ಮಾಡಿದ್ವಿ. ಸೊ ರಿಮೂವ್ ಮಾಡಿದಾಗ ಇದನ್ನು ಓಪನ್ ಮಾಡಿದ್ರೆ ಏನಾಗುತ್ತೆ, ಈ ರೀತಿ ಬರುತ್ತೆ. ಕೆಲವರಿಗೆ ಇದನ್ನು ರಿಮೂವ್ ಮಾಡಿದಾಗ ಸರಿಯಾಗಿ ಶೋ ಆಗುತ್ತೆ, ಬಟ್ ನನಗೆ ರಿಮೂವ್ ಮಾಡಿದ್ರೂ ಕೂಡ ಶೋ ಆಗಲಿಲ್ಲ. ಹಾಗಾಗಿ ನಾನು ಈ ಒಂದು ಆಪ್ಷನನ್ನು ಸ್ಕಿಪ್ ಮಾಡಿ ನಾನೇನು ಮಾಡಿದೆ, ಕ್ರೋಮಲ್ಲಿ ಓಪನ್ ಮಾಡೋದನ್ನು ಬಿಟ್ಬಿಟ್ಟು ಒಪೇರಾದಲ್ಲಿ ಟ್ರೈ ಮಾಡಿದೆ. ಇಲ್ಲೂ ಕೂಡ KSYU ಹಾಲ್ ಟಿಕೆಟ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಫಸ್ಟ್ ಆಪ್ಷನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರೋಲ್ ನಂಬರನ್ನು ನೀವಿಲ್ಲಿ ಹಾಕಿ ಆದಮೇಲೆ ಆ್ಯಸ್ ಇಟ್ ಈಸ್ ಡೌನ್ಲೋಡ್ ಅಂತ ಹೇಳಿ ಕೊಡಿ. ಡೌನ್ಲೋಡ್ ಅಂತ ಹೇಳಿ ಕೊಟ್ಟಾಗ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಡೌನ್ಲೋಡ್ ಅಂತನಾದರೂ ಕೊಡ್ಬೋದು, ಅಥವಾ ಓಪನ್ ಅಂತನಾದರೂ ಕೊಡ್ಬೋದು. ಓಪನ್ ಅಂತ ಹೇಳಿ ಕೊಟ್ಟರೆ ಇಲ್ಲಿ ನಾನೇನು ಮಾಡ್ತೀನಿ, ಬ್ರೌಸರಿಂದ ಸೆಲೆಕ್ಟ್ ಮಾಡ್ಕೋತೀನಿ. ಬ್ರೌಸರ್ ಅಥವಾ PDF ರೀಡರ್ ಯಾವುದ್ರಲ್ಲಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮಾಡ್ಕೋಬೋದು. ನಾನು ಬ್ರೌಸರ್ ಅಂತ ಕೊಡ್ತೀನಿ. ಜಸ್ಟ್ ಒನ್ಸ್ ಈಗ ನೋಡಿ, ಹಾಲ್ ಟಿಕೆಟ್ ಜನ್ರೇಟ್ ಆಗಿದೆ. ಈ ರೀತಿ ನಿಮ್ಮ ಹಾಲ್ ಟಿಕೆಟನ್ನು ನೀವು ಜನ್ರೇಟ್ ಮಾಡ್ಕೊಬೋದು. ಇದನ್ನೂ ಟ್ರೈ ಮಾಡಿ, ಯಾರಿಗಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ನೀವು ನಿಮ್ಮ ಒಂದು ಹಾಲ್ ಟಿಕೆಟ್ ನಂಬರನ್ನು ನನಗೆ ಪರ್ಸ್ನಲ್ಲಾಗಿ ಅಡ್ಮಿನ್ ನಂಬರ್ಗೆ ನೀವು
ಮೆಸೇಜ್ ಹಾಕಿದರೆ ನಾನು ಡೌನ್ಲೋಡ್ ಮಾಡಿಕೊಡ್ತೀನಿ. ನಾನು ಇದಕ್ಕೇನು ಯಾವುದೇ ರೀತಿಯಾದಂಥ ಕಾಸ್ಟ್ ಇಲ್ಲ, ಚಾರ್ಜಸ್ ಏನು ಮಾಡೋದಿಲ್ಲ ಆಯಿತಾ. ನೀವು ವಿಡಿಯೋ ನೋಡಿ ಲೈಕ್ ಮಾಡಿದ್ರೆ ಚಾರ್ಜ್ ಆಗುತ್ತೇನೋ ಅಂತ ಹೇಳಿ ಯೋಚನೆ ಮಾಡ್ತಿರಲ್ಲ, ನಾನು ಆ ರೀತಿ ಏನು ಚಾರ್ಜ್ ಆಗುತ್ತೆ ಅಂತ ನಾನೇನು ಯೋಚನೆ ಮಾಡೋದಿಲ್ಲ. ನನಗೆ ಇರೋದೇ ನಿಮ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ. ಸೊ ಯಾರಿಗಾದ್ರೂ ಅವಶ್ಯಕತೆ ಇದೆ ಅಂತಂದರೆ, ನಿಮಗೇನು ಅಬ್ಜೆಕ್ಷನ್ ಇಲ್ಲ ಅಂತಂದರೆ ನಿಮ್ಮ ರಿಜಿಸ್ಟರ್ ನಂಬರ್ನ ಶೇರ್ ಮಾಡಿದ್ರೆ ನಾನೇ ಡೌನ್ಲೋಡ್ ಮಾಡಿ ಕೊಡ್ತೀನಿ. ನೀವು ಹೊರಗಡೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ತೀರಾ ಅಂತಂದರೆ ಸೈಬರಲ್ಲಿ ನೀವು ಅದಕ್ಕೆ 10 ರೂಪಾಯಿನೇನೋ ಕೊಡಬೇಕು ಅಂತ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಆದರೆ ನಾನು ಇದನ್ನು ಕೂಡ ನಾನು ನಿಮಗೆ ಫ್ರೀಯಾಗಿ ಮಾಡಿಕೊಡ್ತೀನಿ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನನ್ನ ವಿಡಿಯೋನ ನೀವು ಯಾವುದನ್ನಾದ್ರೂ ನೋಡಿದ್ರೆ ಅದು ನಿಮ್ಗೆ ಇಷ್ಟ ಆಯಿತು, ನಿಮಗೆ ಓಕೆ ಆಯಿತು, ಅಥವಾ ಅದರಿಂದ ನಿಮ್ಗೇನಾದರೂ ಹೆಲ್ಪ್ ಆಯಿತು ಅಂದರೆ ದಯವಿಟ್ಟು ಅದಕ್ಕೊಂದು ಲೈಕ್ ಮಾಡಿ. ಇದಕ್ಕೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಆಗೋದಿಲ್ಲ, ಓಕೆನಾ. ವಿಡಿಯೋ ನೋಡ್ತೀರಾ, ಎಲ್ಲರಿಗೂ ಯೂಸ್ ಆಗುತ್ತೆ, ಬಟ್ ಆದ್ರೇನು ಮಾಡ್ತೀರಾ, ಒಂದು ಲೈಕ್ ಕೂಡ ಮಾಡಲ್ಲ, ಸುಮ್ಮನೆ ವಾಪಸ್ ಹೋಗ್ಬಿಡ್ತೀರಾ. ದಯವಿಟ್ಟು ಹಾಗೆ ಮಾಡಬೇಡಿ. ನೀವು ಲೈಕ್ ಮಾಡೋದ್ರಿಂದ ನನಗೇನು ಅದರಿಂದ ವರಮಾನ ಬರೋದಿಲ್ಲ. ಜಸ್ಟ್ ನೀವು ಮಾಡುವಂತಹ ಲೈಕು ನಾನು ಮಾಡಿದಂತಹ ಕೆಲಸಕ್ಕೆ ಒಂದು ತೃಪ್ತಿ ಸಿಕ್ಕಿದಂಗೆ ಆಗುತ್ತೆ. ನಾನು ಮಾಡ್ತಿರೋ ಕೆಲಸ ಕೆಲವೊಂದಷ್ಟು ಜನಕ್ಕೆ ಉಪಯೋಗ ಆಗ್ತಿದೆ ಅನ್ನುವಂಥ ಒಂದು ಖುಷಿ ಸಿಗುತ್ತೆ ನನಗೆ. ಅದು ಅಲ್ಲದೆ ಏನಾದರೂ ಸ್ವಲ್ಪ ನಿಮ್ಮ ಲೈಕಲ್ಲಿ ಜಾಸ್ತಿ ಆಯಿತು ಅಂದರೆ ಯೂಟ್ಯೂಬ್ ಕೂಡ ನನ್ನ ಒಂದು ವೀಡಿಯೋನ ಇನ್ನೊಂದಷ್ಟು ಜನಕ್ಕೆ ರೆಕಮೆಂಡೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಉದ್ದೇಶಕ್ಕೆ ನಾನು ಕೇಳಿದಷ್ಟೇ, ಅದು ಬಿಟ್ಟು ಬೇರೆ ಏನು ಇಂಟೆನ್ಷನ್ ಇರೋದಿಲ್ಲ. ನೀವು ಲೈಕ್ ಮಾಡಿದ ತಕ್ಷಣ ನನಗೆ ಅದರಿಂದ ಯಾವುದೇ ರೀತಿಯಾದಂಥ ದುಡ್ಡು ಬರೋದಿಲ್ಲ. ನಿಜ ಹೇಳಬೇಕು ಅಂದರೆ ನಾನು ದುಡ್ಡಿಗೋಸ್ಕರ ಇದನ್ನೆಲ್ಲ ಮಾಡ್ತಿರೋದಲ್ಲ. ನಾನು ನನ್ನಿಂದ ಆಗುವಂತಹ ಸಹಾಯವನ್ನು ನಿಮಗೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ಮಾಡ್ತಿರುವಂತಹ ಕೆಲಸ ಇದು. ದಯವಿಟ್ಟು ತಪ್ಪಾಗಿ ಯೂಟ್ಯೂಬಿಂದ ಎಷ್ಟೋ ಜನ ಅನ್ಕೋತಾರೆ ಯೂಟ್ಯೂಬ್ ಬಿಟ್ಕೊಂಡ ತಕ್ಷಣ ಲಕ್ಷ ದುಡ್ಡು ಬರುತ್ತೆ ಅಂತ. ನಾನು ಖಂಡಿತವಾಗೂ ಇವತ್ತಿನವರೆಗೂ ನಾನು 1 ರೂಪಾಯಿ ಕೂಡ ದುಡ್ಡನ್ನು ಅರ್ನ್ ಮಾಡಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಮಾಡ್ತಿರೋದು ನಿಮಗೆ ಹೆಲ್ಪ್ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ. ಸೊ ಇದಿಷ್ಟು ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.